ಪ್ಲೇಸಲ್ಲಿ ಏನಾಗುತ್ತೆ ಅಂದರೆ ವೀಪಿಂಗ್, ದುಃಖದಲ್ಲಿ ಇರ್ತಾರೆ. ದುಃಖದಲ್ಲಿ ಇದ್ದಾಗ ಆ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಆ ಔರಾ ಇರುತ್ತೆ ಅಲ್ಲಿ. ಸೊ ಆ ಎನರ್ಜಿ ಕೂಡ ಇವ್ರು ಅಬ್ಸರ್ವ್ ಮಾಡ್ತಾರೆ. ಯಾರು? ಯಂಗ್ ಪೀಪಲ್ಸ್, ಯಂಗ್ ಮೈಂಡ್ಸ್, ಮದುವೆ ಆಗಬೇಕಾಗಿದೆ ಅಂಥವ್ರು ಅದನ್ನೆಲ್ಲ ನೋಡ್ತಾರೆ. ನೋಡಿಬಿಟ್ಟು ಅವರಿಗೆ ವೈರಾಗ್ಯ ಸ್ಟಾರ್ಟ್ ಆಗುತ್ತೆ. ಸೊ ವೈರಾಗ್ಯ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಓ ಜೀವನ ಇಷ್ಟೇನಾ, ಈ ಥರ ಎಲ್ಲ ಅವ್ರ ಮೈಂಡಿಗೆ ಬರುತ್ತೆ. ಆ ಯಂಗ್ ಪೀಪಲ್, ಯಂಗ್ ಮೈಂಡ್ಸಿಗೆ ಅದು ಎಫೆಕ್ಟ್ ಆಗಬಾರ್ದು ಅಂತ ಸೊ ಇವರು ದೊಡ್ಡವರೆಲ್ಲ ಆ ಪ್ಲೇಸಿಗೆ ಬರಬೇಡ, ಆ ಪ್ಲೇಸ್ ಆಲ್ಮೋಸ್ಟ್ ನಮ್ಮನ್ನು ದೂರ ಇರೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅದು ಅವರ ಪಟ್ಕೊಂಡು ಅಳ್ತಾ ಇರೋದು, ಕಿರ್ಚಾಡೋದು, ಕೂಗಾಡೋದು ಇದೆಲ್ಲ ಮೈಂಡ್ ಮೇಲೆ ಎಫೆಕ್ಟ್ ಆಗಬಾರ್ದು ಅಂತ ವಯಸ್ಸಿಗೆ ಬಂದಿರೋರು, ಮದುವೆ ಆಗಬೇಕು ಅಂತಿರೋರು ಇವ್ರನ್ನೆಲ್ಲ ಆ ಪ್ಲೇಸಿಂದ ದೂರ ಇಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ದಿಸ್ ಇಸ್ ದ ರೀಸನ್. ಬಟ್ ಆದರೆ ಇದು ಹೆಂಗಾಗಿದೆ ಅಂದರೆ ಒಂಥರ ಮೂಢನಂಬಿಕೆ ಥರ ಆಗಿಬಿಟ್ಟಿದೆ. ಹೆಂಗೆ ಇಲ್ಲ ಹೋಗ್ಬಾರ್ದು, ಹೋಗಿ ಬಂದುಬಿಟ್ರೆ ಏನೋ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೋಗಿದ್ದು 95 ವರ್ಷದ ಏಜ್ ಆಗಿರೋ ತಾತ. ಸೊ ಅಲ್ಲಿ ಏನಿರುತ್ತೆ, ಅಲ್ಲಿ ಅಳು ಇರಲ್ಲ. ಎಲ್ಲರೂ ಆ ತಾತನ ಖುಷಿಯಾಗಿ ಕಳಿಸ್ಕೊಡ್ತಾರೆ. ಬಿಕಾಸ್ 95 ವರ್ಷ ಇದ್ದಾಗ ಅವರು ಜೀವನ ಪೂರ್ತಿ ಎಲ್ಲದನ್ನು ನೋಡಿರ್ತಾರೆ. ಕಷ್ಟ ಸುಖ, ಏರು ಇಳಿತ ಎಲ್ಲದನ್ನು ನೋಡಿ ಹೋಗಿರ್ತಾರೆ. ಸೊ ಎಲ್ಲರೂ ಅವ್ರನ್ನ ಖುಷಿಯಾಗಿ ಕಳಿಸ್ಕೊಟ್ಟಿರ್ತಾರೆ. ಸೊ ದಟ್ ಈಸ್ ಒನ್ ಆಫ್ ದ, ನಾನು ಅದಕ್ಕೆ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಅಂದರೆ ನನಗೆ ಐ ಫೆಲ್ಟ್ ದಟ್ ಗುಡ್. ಬಿಕಾಸ್ 95 ವರ್ಷ ಅವರು ಲೈಫ್ನ ನೋಡಿ ಹೋಗಿದ್ದಾರೆ ಅಂದರೆ ಸಚ್ ಅ ಗ್ರೇಟ್ ಮ್ಯಾನ್ ಅಂತಲೇ ಹೇಳ್ಬೋದು. ಬಿಕಾಸ್ ಇವಾಗ 50 ವರ್ಷ 60 ವರ್ಷ ಬದುಕದೇ ತುಂಬ ದೊಡ್ಡ ವಿಷಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮೂಢನಂಬಿಕೆಗಳನ್ನ ನಂಬೇಡಿ. ಸೊ ದಿಸ್ ಇಸ್ ದ ಸೈಂಟಿಫಿಕ್ ಫ್ಯಾಕ್ಟ್. ಅವರ ಏನು ಕ್ರಿಯೇಟ್ ಆಗುತ್ತೋ ಅಳದು ಮೈಂಡ್ ಡಿಸ್ಟರ್ಬ್ ಆಗಬಾರ್ದು ಯಂಗ್ ಮೈಂಡ್ಸ್ಗೆ ಅಂತ ಆ ಕ್ರೆಮೇಷನಿಂದ ದೂರ ಇಡ್ತಾರೆ ಅಷ್ಟೇ. ಅದು ಬಿಟ್ಟು ಇನ್ನೇನು ರೀಸನ್ ಇಲ್ಲ. ದ್ಯಾಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್.